ಅಸಂವಿಧಾನಿಕ ಪದ ಬಳಸಿ ಯಾರಣ್ಣ ವಿಜಯೇಂದ್ರ ಅಂತ ಇವರು ಸಾಕಿದಾರ. ಯಾರಣ್ಣ ಹೇಳಿದ್ದು? ಅದು ಯತ್ನಾಳ್ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರ, ಏನು ಸಾಕಿದ ನಾಯಿ ಅವುಗಳು ಹಿಂಗೆ ಅದು ಮಾಡ್ತಾರೆ. ಬಹುಶಃ ಅಂಥರ ಬಗ್ಗೆ ಮಾತಾಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ, ನಾಚಿಕೆ ಆಗುತ್ತೆ. ಅಸಂಬದ್ಧ ಅಶ್ಲೀಲ ಪದವನ್ನು ಬಳಕೆ ಮಾಡಿದ ವೃತ್ತಿ ನೋಡಿ. ಈಗ ಈ ಶ್ವಾನ ಹುಚ್ಚುನಾಯಿ ಅಂತಾರೆ, ಆನೆ ಬೀದಿಗಳೈತೆ. ಆನೆ ಬೀದಿಗಳದಾಗ ಹುಚ್ಚುನಾಯಿ ಬೊಗಳ್ತಾ ಇರುತ್ತೆ. ಆನೆ ತೂಕ ಕಡಿಮೆ ಆಗುತ್ತಾ? ಆನೆ ಗೌರವ ಕಡಿಮೆ ಆಗುತ್ತಾ? ಬಹುಶಃ ಸರ್ವಜ್ಞರು ಇದು ನೋಡೇ ಬರೆದಿರಬೇಕು. ಈ ಹುಚ್ಚುನಾಯಿಗಳು ನೋಡಿ ನಾನು ಹೇಳ್ತೀನಿ, ಅವರು ಏನು ಹೇಳ್ತಾರೆ, ಬೀದಿ ನಾಯಿಗಳು 4 ಜನ ಸಾಕಿದ್ರು. ನಾನು ಕೇಳ್ತೀನಿ, ನಾನು ಯಾವ ವಿಷಯ ಮನುಷ್ಯನ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ. ನಾಯಿಗಿರ್ತಕ್ಕಂಥ ನಿಯತ್ತು, ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ. ನಿಮ್ಮನ್ನು ಕರೆತಂದು BJPಗೆ JDSಗೆ ಹೋದ ಯಡಿಯೂರಪ್ಪ, ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ. ಹಾಗಾಗಿ ಅಧಿವೇಶನ, ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗಬೇಕಾಯ್ತು, ಅದನ್ನು ಮಾಡಲಿಲ್ಲ. ಪ್ರತಿ ದಿವಸ ಯಡಿಯೂರಪ್ಪ ವಿಜಯೇಂದ್ರ ಅಂತೇಳಿ ಈ ಹುಚ್ಚುನಾಯಿ ಬಗಳ್ತಾವಲ್ಲ, ಮೆದುಳಿಗೂ ನಾಲಿಗೆಗೂ ಮನುಷ್ಯನ ಲಿಂಕೇ ಇಲ್ಲ. ಬೆಳಗಾಂ ಅಧಿವೇಶನ ಮಾತಾಡಿದ್ದೇನು, ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜಯೇಂದ್ರ. ನಾನು ಕೇಳ್ತೀನಿ, ಆ ಮನುಷ್ಯನಿಗೆ ಭಾಳ ಗೌರವ ಕೊಡ್ತೀನಿ, ಇನ್ನು ಮುಂದೆ ಗೌರವ ಕೊಡಲ್ಲ. ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ ಯಡಿಯೂರಪ್ಪ ಅಲ್ಲ, ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಅವರು. ಅಂದರೆ ಯಾರು ವಿಜಯೇಂದ್ರ ಮಾಡಿದರೆ, ಅಧ್ಯಕ್ಷ ಮಾಡಿದರೆ ಅದ್ರ ವಿರುದ್ಧ ಮಾತಾಡ್ತಿದ್ರೆ ಮೋದಿ ಟೀಕೆ ಮಾಡ್ದಂಗೆ, ರಾಷ್ಟ್ರೀಯ ಅಧ್ಯಕ್ಷ ಟೀಕೆ ಮಾಡಿದಂಗೆ, ಅಪಮಾನ ಮಾಡಿದಂಗೆ. ಆನೆಗಿರೋ ತೂಕ ಆನೆಗಿರುತ್ತೆ, ಹುಚ್ಚುನಾಯಿ ಬೊಗಳುತ್ತೆ. ನೋಡಿ ಏನಾಗಿದೆ, ಅದು ಹುಚ್ಚುನಾಯಿ. ಯಡಿಯೂರಪ್ಪ ಆನೆ ಇದ್ದಂಗೆ.